ನೋಡ್ರಿ ಗುರುಬಸಯ್ಯ ಅಜ್ಜನವರು ಸಿಂದಗಿಯ ವಿರಕ್ತ ಮಠದಿಂದ ಸಂಕ ಮಠಕ್ಕ ಯಾಕೆ ಹೋಗ್ತಾರೋ, ಬೇರೆ ಬೇರೆ ಎಷ್ಟೋ ಮಠಗಳಿದ್ದರೂ ಗುರುಬಸಯ್ಯ ಅಜ್ಜನವರು ಇದ ಮಠಕ್ಕ ಯಾಕೆ ಬರ್ತಾರೋ, ಇವೆಲ್ಲದರ ಬಗ್ಗೆ ತಿಳ್ಕೊಂಡು ಬರ್ರಿ ಇವತ್ತಿನ ವಿಡಿಯೋದಾಗ. ದಯವಿಟ್ಟು ಈ ವಿಡಿಯೋ ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರ ಬೆಳ್ಳೂರಿನ ಗುರು ಬಸವ ಮಹಾಶಿವಯೋಗಿಗಳ ಚರಿತ್ರೆ ಅತ್ಯದ್ಭುತವಾಗೈತ್ರಿ. ಇಂಥ ಮಹಾಶಿವಯೋಗಿಗಳ ಚರಿತ್ರೆಯನ್ನ ಕೇಳಬೇಕಾಗಿದ್ದು ನಮ್ಮ ಕರ್ತವ್ಯ ರೀ. ಇಂಥ ಮಹಾನ್ ಶಿವಯೋಗಿಗಳ ಚರಿತ್ರೆಯನ್ನ ಸ್ಫೂರ್ತಿಯಾಗಿ ತೆಗೆದುಕೊಂಡ್ರ ಇನ್ನೊಂದು ಚರಿತ್ರೆಯನ್ನ ಸೃಷ್ಟಿಸಲಾಕ ಸಾಧ್ಯ ರೀ. ನೋಡ್ರಿ, ಮಹಾರಾಷ್ಟ್ರದ ಜತ್ತ ತಾಲೂಕಿನ ಸುಕ್ಷೇತ್ರ ಬೆಳ್ಳೂರ ಗ್ರಾಮದಲ್ಲಿರುವ ವಿರಕ್ತ ಮಠದ ಶ್ರೀ ಗುರು ಬಸವ ಮಹಾಶಿವಯೋಗಿಗಳ ಚರಿತ್ರೆಯ 2ನೇ ಭಾಗಕ್ಕ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನೋಡ್ರಿ, ಸಿಂದಗಿ ವಿರಕ್ತ ಮಠದಲ್ಲಿ ಇದ್ದಂತ 8 ವರ್ಷದ ಗುರುಬಸಯ್ಯ ಅಜ್ಜನವರಿಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಕೊಡಬೇಕಿತ್ತೇಳಿ ಷಣ್ಮುಖ ಸ್ವಾಮೀಜಿಗಳು ಅದೇ ಊರಿನಲ್ಲಿ ನೆಲೆಸಿರುವಂತ ಶ್ರೀಮಂತಿಕೆಯ ಶೀಲವಂತ ಸುಶೀಲವಂತ ಸಂಸ್ಕೃತಿಯನ್ನು ಹೊಂದಿದ ಪಟ್ಟಣಶೆಟ್ಟಿ ಮನೆತನಕ ಒಪ್ಪಿಸ್ತಾರ್ರಿ. ಈ ಮಗುವನ್ನು 16 ವರ್ಷದವರೆಗೆ ಇಲ್ಲಿಯೇ ವಿದ್ಯಾಭ್ಯಾಸ ಮಾಡಿಸಿ, ಈ ಮಗು ಬೇರ್ಯಾರದು ಮಗು ಅಲ್ಲ, ನಮ್ಮ ಮಠದ ಮಗು ಎಂದು ತಿಳಿದು ಈ ಮಗುವಿಗೆ ತಿಳುವಳಿಕೆ ಬರುವವರೆಗೂ ನೀವು ವಿದ್ಯಾಭ್ಯಾಸವನ್ನು ನೀಡಬೇಕು ಅಂತ ಹೇಳ್ತಾರು. ಆಗ ಸಂತೋಷದಿಂದ ಪಟ್ಟಣಶೆಟ್ಟಿ ಮನೆತನದವರು ಒಪ್ಪಿಕೊಳ್ತಾರ್ರಿ. ಗುರುಬಸಯ್ಯ ಅಜ್ಜನವರು ತಮ್ಮ ಬಾಲ್ಯದ ವಿದ್ಯಾಭ್ಯಾಸವನ್ನು ಮುಗಿಸಿ ಮುಂದ ಸಿಂದಗಿ ವಿರಕ್ತ ಮಠದೊಳಗ ಸ್ವಲ್ಪ ದಿನಗಳು ಕಳೆದ ಮ್ಯಾಲ ಷಣ್ಮುಖ ಸ್ವಾಮೀಜಿಗಳು ಗುರುಬಸಯ್ಯ ಅಜ್ಜನವರಿಗೆ ಹೇಳ್ತಾರು, ನೀನು ಇಲ್ಲೇ ಇರಬೇಡ, ಹೆಚ್ಚಿನ ಅಭ್ಯಾಸಕ್ಕಾಗಿ ಸಂಕ ಗ್ರಾಮದಲ್ಲಿರುವ ಒಂದು ಮಠಕ್ಕ ಹೋಗು ಅಂತ ಹೇಳ್ತಾರು. ಗುರುವಿನ ಆಜ್ಞೆಯಂತೆ ಗುರುಬಸಯ್ಯ ಅಜ್ಜನವರು ತಾವು ಮತ್ತೆ ತಮ್ಮ ಗೆಳೆಯನಾದ ರಾಚಪ್ಪನನ್ನು ತೆಗೆದುಕೊಂಡು ಸಂಕ ಗ್ರಾಮಕ್ಕ ಬರ್ತಾರು. ಆಗ ಸಂಕ ಗ್ರಾಮದಲ್ಲಿ ತುಸು ವರ್ಷಗಳು ಕಳೆದು ದಿನಾಲು ಧ್ಯಾನ, ತಪಸ್ಸು, ಪೂಜೆ ಪುನಸ್ಕಾರಗಳನ್ನ ಮಾಡುತ್ತಾ ಇವರ ನಿಪುಣತೆ ಮತ್ತು ಚಾಣಾಕ್ಷತನ, ಇವರ ಮುಖದಲ್ಲಿದ್ದ ತೇಜಸ್ಸು ಗಮನಿಸಿದ ಸ್ವಾಮೀಜಿಗಳು ಅವರಿಗೆ ಒಂದು ಮಾತನ್ನು ಹೇಳುತ್ತಾರೆ, ನೀನು ಇನ್ನು ಮೇಲೆ ಇದೇ ಮಠಕ್ಕೆ ಪೀಠಾಧ್ಯಕ್ಷನಾಗಿ ಬಿಡು ಎಂದು ಹೇಳುತ್ತಾರೆ. ಆಗ ಗುರುಬಸಯ್ಯ ಅಜ್ಜನವರು ವಿನಂತಿಯಿಂದ ನಮ್ರತೆಯಿಂದ ತಿರಸ್ಕರಿಸುತ್ತಾರೆ. ಈ ಮಠವನ್ನು ನೋಡಿಕೊಳ್ಳಲು ನನ್ನ ಗೆಳೆಯ ರಾಚಪ್ಪನಿಗೆ ಕೊಡಿ ಎಂದು ಹೇಳುತ್ತಾರೆ. ಆಗ ಗುರುಗಳು, ನಿನ್ನಂತೆಯೇ ಆಗಲಿ, ಆದರೆ ನೀನು ಒಂದು ಕೆಲಸವನ್ನು ಮಾಡಬೇಕು. ಇಲ್ಲೇ ಬೆಳ್ಳೂರು ಎಂಬ ಗ್ರಾಮದಲ್ಲಿ ವಿರಕ್ತ ಮಠವೊಂದು ಇದೆ. ಆ ಮಠವು ವಿನಾಶದ ಸ್ಥಿತಿಯಲ್ಲಿ ಬಂದು ನಿಂತಿದೆ. ನೀನು ಆ ಮಠಕ್ಕೆ ಹೋಗಿ ಆ ಮಠವನ್ನು ಮತ್ತು ಊರಿನ ಜನರನ್ನು ಸನ್ಮಾರ್ಗದಲ್ಲಿ ನಡೆಸಬೇಕು ಎಂದು ಹೇಳುತ್ತಾರೆ. ಆಗ ಗುರುಬಸಯ್ಯ ಅಜ್ಜನವರು ಗುರುವಿನ ಆಜ್ಞೆಯಂತೆ ಬೆಳ್ಳೂರಿನತ್ತ ಕಾಲಿನಡಿಗೆಯಲ್ಲಿ ಪ್ರಯಾಣ ಬೆಳೆಸುತ್ತಾರೆ. ಅವರು ಆಗ ಬೆಳ್ಳೂರಿಗೆ ಬಂದಾಗ ಈ ಮಠ ಇರುವ ಜಾಗದಾಗ ಒಂದು ಕೋಣೆ ಮಾತ್ರ ಇತ್ರಿ. ಇಲ್ಲಿ ನೋಡಿದ್ರ ಗಿಡ ಗಂಟಿ ಮುಳ್ಳು, ಊರಿನ ಹೊಲಸು ನೀರೇ ಎಲ್ಲ ಅಲ್ಲೇ ಹಾದು ಹೋಗ್ತಿತ್ರಿ. ಆಗ ಗುರುಬಸಯ್ಯ ಅಜ್ಜನವರು ಮಾರನೇ ದಿನ ಬೆಳಿಗ್ಗೆ ಧ್ಯಾನ ಮತ್ತು ಪೂಜೆ ಪುನಸ್ಕಾರಗಳನ್ನು ಮುಗಿಸಿ ತಮ್ಮ ಹೆಗಲಿಗೆ ಜೋಳಿಗೆಯನ್ನು ಹಾಕೊಂಡು ಹಿಟ್ಟು ಬೇಡಲಾಕ ಹೋಗ್ತಾರ್ರಿ. ಗುರುಬಸಯ್ಯ ಅಜ್ಜನವರು ಮುಂದೆ ಮಾಡಿದ ಪವಾಡಗಳು ಒಂದೊಂದಲ್ರಿ. ಸಾಯುವ ಸ್ಥಿತಿ ಒಳಗಿದ್ದ ಎಮ್ಮೆಯನ್ನ ಬದುಕಿಸ್ತಾರ್ರಿ. ಈ ಬೆಳ್ಳೂರಿನ ಊರಿನೊಳಗ ಯಾವ್ದ ಕೆಟ್ಟ ಶಕ್ತಿಯನ್ನ ಬರದೇ ಇರುವ ತರ ತಡಿತಾರ್ರಿ. ಇವೆಲ್ಲದರ ಬಗ್ಗೆ ತಿಳ್ಕೊಂಡ್ರಿ ನಾವು ಮುಂದಿನ ಭಾಗದಾಗ. ಆ ಭಾಗದ ವಿಡಿಯೋನು ನಿಮಗೆ ಬರ್ಬೇಕಂದ್ರ ನಮ್ ಪೇಜ್ ಮೊದಲು ಫಾಲೋ ಮಾಡ್ರಿ. ಮತ್ತ ಈ ವಿಡಿಯೋ ಇಷ್ಟ ಆಗಿದ್ರ ಅತಿ ಹೆಚ್ಚಿನ ಸಂಖ್ಯೆ ಒಳಗೆ ಶೇರ್ ಮಾಡ್ರಿ, ಮತ್ತ ಲೈಕ್ ಮಾಡ್ರಿ. ಶರಣು ಶರಣಾರ್ಥಿಗಳ್ರಿ ಎಲ್ಲಾರ್ಗಿ.